ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಿನ್ನೆ ರಾಜ್ಯ ಸರ್ಕಾರದಲ್ಲಿ ನಾವು ಸಾಮಾನ್ಯವಾಗಿ ಶಾಸಕಾಂಗದಲ್ಲಿ ಬರ್ತಕ್ಕಂತಹ ಒಂದು ಶಾಸಕಾಂಗದಲ್ಲಿ ಯಾರು ಬರ್ತಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ ಮತ್ತು ಅವರ ಕಾರ್ಯಗಳೇನೇನನ್ನು ನೋಡಿದ್ವಿ. ಶಾಸಕಾಂಗದಲ್ಲಿ ನಾವು ವಿಧಾನಸಭೆ ಒಂದು ರಚನೆ, ಅದರ ಒಂದು ಅರ್ಹತೆ ಮತ್ತು ಅದರ ಕಾರ್ಯಗಳನ್ನು ನೋಡಿದ್ವಿ. ಅದೇ ರೀತಿ ವಿಧಾನ ಪರಿಷತ್ತಿನ ರಚನೆ ಮತ್ತು ಅದರ ಕಾರ್ಯಗಳ ಬಗ್ಗೆ ನಿನ್ನೆಯ ಒಂದು ಅವಧಿಯಲ್ಲಿ ನಾವೆಲ್ಲ ಅದರ ಬಗ್ಗೆ ತಿಳ್ಕೊಂಡಿವಿ. ಈ ದಿನ ನಾವು ಕಲಿಬೇಕಾಗಿರ್ತಕ್ಕಂತಹ ಅಂಶಗಳು ಯಾರಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ನಾವು ಶಾಸಕಾಂಗ ಮೇಲೆ ಸರ್ಕಾರದ ಮೂಲಗಳಾಗಿರ್ತಕ್ಕಂತಹ ಕಾರ್ಯಾಂಗದಲ್ಲಿರ್ತಕ್ಕಂಥದ್ದು. ಕಾರ್ಯಾಂಗದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ, ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನ ಒಳಗೊಂಡಿರುತ್ತದೆ. ಯಾರ್ಯಾರನ್ನ ಒಳಗೊಂಡಿರುತ್ತದೆ? ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನ ಒಳಗೊಂಡಿರುತ್ತದೆ. ಅದೇ ರೀತಿ ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ತಾರೆ ಮತ್ತು ಅವರ ಅಧಿಕಾರಾವಧಿ ಎಷ್ಟು ವರ್ಷ ಮತ್ತು ಅವರ ಕಾರ್ಯಗಳು ಏನು ಅಂತಕ್ಕಂಥ ನೋಡ್ತೀವಿ. ಅದೇ ರೀತಿ ಮುಖ್ಯಮಂತ್ರಿ ಮತ್ತು ಅವರನ್ನು ಯಾವ ರೀತಿ ನೇಮಕ ಮಾಡ್ತಾರೆ ಮತ್ತು ಅವರ ಕಾರ್ಯಗಳೇನಂತಕ್ಕಂಥದ್ದನ್ನ ಒಂದೊಂದಾಗಿ ನಾವು ನೋಡೋಣ. ಕಾರ್ಯಾಂಗದಲ್ಲಿ ನಾವು ನೋಡ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ, ಯಾರು? ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನ ಒಳಗೊಂಡಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ರಾಜ್ಯಪಾಲರು ಅಂತಕ್ಕಂಥವರು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಮುಖ್ಯಸ್ಥರಾಗಿರ್ತಾರೆ. ರಾಜ್ಯಪಾಲರು ಏನಾಗಿರ್ತಾರೆ? ಸಂವಿಧಾನಾತ್ಮಕವಾಗಿರ್ತಕ್ಕಂಥದ್ದು ಮುಖ್ಯಸ್ಥರಾಗಿರ್ತಾರೆ. ಯಾರು? ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಮುಖ್ಯಸ್ಥರಾಗಿರ್ತಕ್ಕಂಥವರು ರಾಜ್ಯಪಾಲರು. ಹಾಗೂ ಮುಖ್ಯಮಂತ್ರಿಯನ್ನು ಒಳಗೊಂಡಂತಹ ಮಂತ್ರಿಮಂಡಲವೇ ನಿಜವಾಗಿರ್ತಕ್ಕಂತಹ ಒಂದು ಕಾರ್ಯಾಂಗವಾಗಿರುತ್ತದೆ. ರಾಜ್ಯಪಾಲರು ಅಂತಕ್ಕಂಥವರು ಸಂವಿಧಾನಾತ್ಮಕದ ಮುಖ್ಯಸ್ಥರಾಗಿದ್ರೆ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಮುಖ್ಯಸ್ಥರಾದ್ರೆ, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಅಂತಕ್ಕಂಥವ್ರು ಏನಾಗಿರ್ತಾರೆ? ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಹಾಗೂ ರಾಜ್ಯಪಾಲರು ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ತಾವಾರು ಆಗ್ಬೋದು ಅಥವಾ ಇದರ ಅಧಿಕಾರಿಗಳ ಮೂಲಕ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸಬಹುದು. ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಾಂಗವನ್ನ ರಚನೆ ಮಾಡಲಾಗಿರ್ತಕ್ಕಂಥದ್ದನ್ನ ಇನ್ನೊಂದ್ಸರಿ ಹೇಳ್ತೀನಿ ಮಕ್ಕಳ, ಕೇಳಿಸ್ಕೊಳ್ಳಿ. ಕಾರ್ಯಾಂಗದಲ್ಲಿ ನಾವು ಯಾರ್ಯಾರು ನೋಡ್ತೀವಿ? ರಾಜ್ಯಪಾಲರನ್ನ, ಮುಖ್ಯಮಂತ್ರಿಯನ್ನ ಮತ್ತು ಮಂತ್ರಿಮಂಡಲವನ್ನ ನೋಡ್ತೀವಿ. ರಾಜ್ಯಪಾಲರು ಅಂತಕ್ಕಂಥವರು ಸಂವಿಧಾನದ ಮುಖ್ಯಸ್ಥರಾಗಿದ್ದರೆ, ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳು ಅಂತಕ್ಕಂಥವರು, ಇತರ ಮಂತ್ರಿಮಂಡಲ ಅಂತಕ್ಕಂಥದ್ದು ಕಾರ್ಯಾಂಗದ ಹೊಣೆಯಾಗಿರ್ತಕ್ಕಂಥದ್ದು ಕಾರ್ಯಾಂಗವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದೇ ರೀತಿ ಮುಖ್ಯಮಂತ್ರಿ ರಾಜ್ಯಪಾಲರು ಅಂತಕ್ಕಂಥವರು ತಾವಾಗಿ ತಮ್ಮ ಅಧಿಕಾರವನ್ನ ಚಲಾಯಿಸಬಹುದು ಅಥವಾ ಇತರ ಅಧಿಕಾರಿಗಳ ಮೂಲಕ ಅಧಿಕಾರವನ್ನ ಚಲಾಯಿಸಬಹುದು ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಈಗ ರಾಜ್ಯಪಾಲರು ಅಂತಕ್ಕಂಥವ್ರನ್ನ ಯಾವ ರೀತಿ ನೇಮಕ ಮಾಡ್ತಾರೆ? ರಾಜ್ಯಪಾಲರನ್ನ ಯಾವ ನೇಮಕ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ರಾಜ್ಯಪಾಲರ ನೇಮಕ. ರಾಜ್ಯಪಾಲರನ್ನ ಯಾವ ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು ನಾವು ನೋಡಿದಾಗ, ಕೇಂದ್ರದಲ್ಲಿರ್ತಕ್ಕಂತಹ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವಿರ್ತಕ್ಕಂಥವು ಶಿಫಾರಸಿನ ಮೇರೆಗೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಅಂತಕ್ಕಂಥವರು ನೇಮಕ ಮಾಡ್ತಾರೆ. ಕೇಂದ್ರದಲ್ಲಿ ಇರ್ತಕ್ಕಂತಹ ಪ್ರಧಾನಮಂತ್ರಿಯವರು ಅಂತಕ್ಕಂಥವರು ಮತ್ತು ಮಂತ್ರಿಮಂಡಲ ಅಂತಕ್ಕಂಥದ್ದು ಸೇರಿಕೊಂಡು ಅವರ ಒಂದು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಅಂತಕ್ಕಂಥವರು ರಾಜ್ಯಪಾಲರನ್ನ ನೇಮಕ ಮಾಡ್ತಕ್ಕಂಥದ್ದನ್ನ ನೋಡ್ತಕ್ಕಂಥ ನಿಯಮವಿದೆ. ಹಾಗಾದರೆ ಈ ರಾಜ್ಯಪಾಲರು ಅಂತಕ್ಕಂಥವರು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿಯೂ ಸಹ ರಾಜ್ಯಪಾಲರಾಗಿ ಕಾರ್ಯವನ್ನ
ನಿರ್ವಹಿಸತಕ್ಕಂತಹ ಒಂದು ನಿಯಮ ಇದೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅಳವಡಿಸತಕ್ಕಂಥ ಒಂದು ನಿಯಮ ಇರತಕ್ಕಂಥದ್ದು ಇದೆ. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ, ಯಾರು ನೇಮಕ ಮಾಡ್ತಾರೆ ರಾಜ್ಯಪಾಲರನ್ನ? ಕೇಂದ್ರದಲ್ಲಿರ್ತಕ್ಕಂತಹ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಅಂತಕ್ಕಂಥದ್ದು 2 ಸೇರಿಕೊಂಡು ಒಂದು ಅವರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳಂತಕ್ಕಂಥವರು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ಅವರು 2 ಅಥವಾ 2ಕ್ಕಿಂತ ಹೆಚ್ಚು ಒಂದು ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇದು ರಾಜ್ಯಪಾಲರ ಒಂದು ನೇಮಕ. ನೆಕ್ಸ್ಟ್, ರಾಜ್ಯಪಾಲರ ಒಂದು ಅರ್ಹತೆಗಳಿರ್ತಕ್ಕಂಥದ್ದು. ಅರ್ಹತೆಗಳು: ಇವರು ಭಾರತದ ಪ್ರಜೆಯಾಗಿರಬೇಕು. ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕಂತಂದ್ರೆ ಈತನಿಗೆ 35 ವರ್ಷ ವಯಸ್ಸಾಗಿರಬೇಕು. ಯಾವುದೇ ಲಾಭದಾಯಕವಾಗಿರ್ತಕ್ಕಂಥ ಹುದ್ದೆಯನ್ನ ಹೊಂದಿರಬಾರದು. ಈತನಿಗೆ ಇರತಕ್ಕಂತಹ ಒಂದು ನಾವು ಅರ್ಹತೆಗಳನ್ನು ನೋಡಿದಾಗ ಕನಿಷ್ಠ 25 ವರ್ಷಕ್ಕಿಂತಲೂ ಮೇಲ್ಪಟ್ಟವರಾಗಿರಬೇಕು. ಹಾಗೂ ಇವರು ಯಾವುದೇ ಲಾಭದಾಯಕವಾಗಿರ್ತಕ್ಕಂಥ ಹುದ್ದೆಯನ್ನ ಹೊಂದಿರಬಾರದು ಮತ್ತು ಭಾರತದ ಪ್ರಜೆಯಾಗಿರಬೇಕು. ಅಷ್ಟೇ ಅಲ್ಲದೆ ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು. ಸಂಸತ್ನಲ್ಲಿ ಅಥವಾ ಲೋಕಸಭೆ ಅಥವಾ ರಾಜ್ಯಸಭೆ ಅಥವಾ ರಾಜ್ಯದಲ್ಲಿ ಯಾವುದೇ ಸದನದ ಸದಸ್ಯರು ಆಗಿರಬಾರದು. ಒಂದು ಪಕ್ಷ ಆಗಿದ್ದರೂ ಸಹ ಅವರ ಒಂದು ಏನಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ 5 ವರ್ಷ ಅಂತಕ್ಕಂಥದ್ದು ಆಗಿರುತ್ತದೆ. ಆ ನಂತರ ದಿನಗಳಲ್ಲಿ ನಾವು ಅವರೇನಾದರೂ ರಾಜ್ಯ ಮತ್ತು ಶಾಸಕಾಂಗದ ಸದಸ್ಯತ್ವವಾಗಿದ್ದರೆ ರಾಜ್ಯಪಾಲರಾದಾಗ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಬೇಕು. ಅರ್ಥ ಆಯ್ತಾ? ಹೇಳಿದ್ದು ಅವರು ಭಾರತದ ಪ್ರಜೆಯಾಗಿರಬೇಕು, 35 ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸನ್ನ ಹೊಂದಿರಬೇಕು, ಹಾಗೂ ಅವರು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಮತ್ತು ಸಂಸತ್ತಿನ 2 ಮನೆಗಳ ಸದಸ್ಯತ್ವವನ್ನು ಹೊಂದಿರಬಾರದು. ಹಾಗೂ ಸಂಸತ್ತಿನ ಯಾವುದೇ ಸದನದಲ್ಲಿ ಇವರು ಸದಸ್ಯತ್ವವನ್ನು ಪಡೆಯಬಾರದು. ಒಂದು ಪಕ್ಷ ಹೊಂದಿದ್ದರೆ ಅವರೇನು ಮಾಡಬೇಕಾಯಿತು? ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಬೇಕು. ಇವರ ಅಧಿಕಾರಾವಧಿ ಎಷ್ಟು ವರ್ಷ? 5 ವರ್ಷಗಳು ಅಂತಕ್ಕಂಥವು ಅಧಿಕಾರ ಅಂತಕ್ಕಂಥದ್ದು ಇರ್ತದೆ. ಸಾಮಾನ್ಯದಲ್ಲಿ ರಾಷ್ಟ್ರಪತಿಗಳು ಆಕಸ್ಮಿಕವಾಗಿ 5 ವರ್ಷಗಳ ಅವಧಿಗಿಂತ ಮುಂಚೆಯೇ ಆ ರಾಷ್ಟ್ರಪತಿಗಳಂತಕ್ಕಂಥವರು ಅವರನ್ನ ಹಿಂದಕ್ಕೆ ಕರೆಸಿಕೊಳ್ತಕ್ಕಂಥ ಒಂದು ಅಧಿಕಾರ ಅಂತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ. ಯಾರ ಅನುಮತಿಯ ಮೇರೆಗೆ? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಒಂದು ಅನುಮತಿಯ ಮೇರೆಗೆ ಅವರಿಗೆ ವಾಪಸ್ಸನ್ನ ಕಳಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅವರಿಗೂ ಸಹ ವೇತನ, ಭತ್ಯೆ ಮತ್ತು ಮನೆ ಅಂತಕ್ಕಂಥದ್ದು, ರಾಜಭವನ ಅಂತಕ್ಕಂಥದ್ದು ಹಾಗೂ ಬಾಡಿಗೆ, ಇದು ಅಧಿಕೃತವಾಗಿರ್ತಕ್ಕಂತಹ ನಿವಾಸವನ್ನು ಮತ್ತು ಇವೆಲ್ಲವನ್ನೂ ಸಹ ನೀಡುತ್ತಾರೆ. ಅಷ್ಟೇ ಅಲ್ಲದೆ ಅವರು ಯಾವುದೇ ಕಾರ್ಯಾಂಗದಲ್ಲಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಮತ್ತು ಯಾವುದೇ ಮೊಕದ್ದಮೆಯನ್ನ ಹೂಡುವಂತೆ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ರಾಜ್ಯಪಾಲರನ್ನ ನೇಮಕ ಮಾಡ್ತಕ್ಕಂಥದ್ದು. ನೋಡಿ, ರಾಜ್ಯಪಾಲರನ್ನ ಕೇಂದ್ರದಲ್ಲಿರ್ತಕ್ಕಂತಹ ಮಂತ್ರಿಮಂಡಲ ಅಂತಕ್ಕಂಥದ್ದು ಮತ್ತು ಒಂದು ಪ್ರಧಾನಮಂತ್ರಿಯ ಒಂದು ಸಲಹೆ ಮೇರೆಗೆ ರಾಷ್ಟ್ರಪತಿಗಳಂತಕ್ಕಂಥವರು ನೇಮಕ ಮಾಡ್ತಾರೆ. 1ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಇವರು ತಮ್ಮ ಕೆಲಸವನ್ನ ನಿರ್ವಹಿಸಬಹುದು. ಅಷ್ಟೇ ಅಲ್ಲದೆ ಇವರ ರಾಜ್ಯಪಾಲರು ಅಂತಕ್ಕಂಥವರು ಇವರ ಒಂದು ಈ ಅರ್ಹತೆ ಏನಂತಂದ್ರೆ ಇವರು ಭಾರತದ ಪ್ರಜೆಯಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರದು, ಕನಿಷ್ಠ 35 ವರ್ಷಕ್ಕಿಂತಲೂ ಹೆಚ್ಚು ಮೇಲ್ಪಟ್ಟವರಾಗಿರಬೇಕು, ಹಾಗೂ ಸಂಸತ್ತಿನಲ್ಲಿ ಯಾವುದೇ ಒಂದು ಸದಸ್ಯರಾಗಿದ್ದರೆ, ಒಂದು ಪಕ್ಷ ಸದಸ್ಯರಾಗಿದ್ದರೆ ಆ ಸದಸ್ಯತ್ವವನ್ನ ಏನ್ ಮಾಡಬೇಕು? ಅವರು ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಬೇಕು. ಇವರ ಅಧಿಕಾರ ಅವಧಿ ಎಷ್ಟು ವರ್ಷ? 5 ವರ್ಷ ಅಂತಕ್ಕಂಥದ್ದು. ಇವರಿಗೆ ವೇತನ, ಭತ್ಯೆ, ಬಾಡಿಗೆ ಮತ್ತು ಮನೆ ಅಂತಕ್ಕಂಥ ಇವೆಲ್ಲಾ ಸವಲತ್ತುಗಳನ್ನು ಸಹ ಒದಗಿಸಿಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಇವರು ಕಾರ್ಯಾಂಗದಲ್ಲಿ ಮಾಡತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಇದೊಂದು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ, ಅದರ ವಿರುದ್ಧ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ರಾಜ್ಯಪಾಲರ ಒಂದು ನೇಮಕ ಮತ್ತು ಆಯ್ಕೆ, ಅರ್ಹತೆ ಮತ್ತು ಅವರಿಗೆ ಮಾಡತಕ್ಕಂತಹ ಒಂದು ಸವಲತ್ತುಗಳು ನಾವು ಕಾಣಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳಂತಕ್ಕಂಥವರು ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಅವರನ್ನ 5 ವರ್ಷದೊಳಗೆ ಹಿಂದಕ್ಕೆ ಕರೆಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಾವು ರಾಜ್ಯಪಾಲರ ಒಂದು
ಒಂದು ಆಯ್ಕೆಯನ್ನ ಮತ್ತು ಅವರ ಅರ್ಹತೆಯನ್ನ ಮತ್ತು ಅವರ ಒಂದು ಅಧಿಕಾರ ಎಂದು ಏನು ಅವರಿಗೆ ನೀಡತಕ್ಕಂಥ ಸವಲತ್ತುಗಳನ್ನ ಅಧಿಕಾರ ಅವಧಿ ವರ್ಷ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಇಷ್ಟು ಇವರ ಒಂದು ಅರ್ಹತೆ ಮತ್ತು ಒಂದು ನೇಮಕ ಮತ್ತು ಅಧಿಕಾರಾವಧಿ ಮತ್ತು ಸವಲತ್ತುಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇವರ ಅಧಿಕಾರಗಳು ಅಂತಕ್ಕಂಥದ್ದು ರಾಜ್ಯಪಾಲರ ಅಧಿಕಾರಗಳು. ಏನು ರಾಜ್ಯಪಾಲರ ಒಂದು ಕಾರ್ಯಗಳು? ರಾಜ್ಯಪಾಲರ ಕಾರ್ಯಗಳು ಏನನ್ನ ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತಕ್ಕಂಥದ್ದನ್ನ ನೋಡಿದಾಗ ಮೊಟ್ಟ ಮೊದಲಾಗಿ ಕಾನೂನುಬದ್ಧವಾಗಿ ಎಲ್ಲಾ ಕಾರ್ಯಗಳನ್ನು ಮಾಡತಕ್ಕಂತಹ ಜವಾಬ್ದಾರಿ ರಾಜ್ಯಪಾಲರಿಗೆ ಸೇರಿವೆ. ಆದರೆ ನೈಜವಾಗಿ ಅಧಿಕಾರ ಮಾಡತಕ್ಕಂಥವರು ಮುಖ್ಯಮಂತ್ರಿಯನ್ನು ಒಳಗೊಂಡಿರ್ತಕ್ಕಂತಹ ಮಂತ್ರಿಮಂಡಲ ಅಂತಕ್ಕಂಥದ್ದು ಚಲಾಯಿಸುತ್ತದೆ. ಆ ನಿಜವಾಗಿರ್ತಕ್ಕಂತಹ ನಿಜವಾಗಿ ಅವರು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಒಂದು ಮುಖ್ಯಸ್ಥರಾದರೆ ಕಾರ್ಯಾಂಗದ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಮಂಡಲ ಅಂತಕ್ಕಂಥ ಕೆಲಸವನ್ನ ನಿರ್ವಹಿಸುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಅವರ ಒಂದು ಕಾರ್ಯಗಳು ಏನೇನು ಅಂತಕ್ಕಂಥದ್ದನ್ನು ನೋಡಿದಾಗ ಮೊದಲು ಕಾರ್ಯಾಂಗ ಅಧಿಕಾರಗಳು. ಕಾರ್ಯಾಂಗ ಅಧಿಕಾರ ಅಂತಕ್ಕಂಥದ್ದು ಇವರು ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಇತರ ಒಂದು ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಕ ಮಾಡತಕ್ಕಂಥ ಕೆಲಸ. ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯದ ಒಂದು ಉಪ ಕುಲಪತಿಗಳನ್ನ ನೇಮಕ ಮಾಡ್ತಕ್ಕಂಥದ್ದು ಮತ್ತು ಲೋಕಸೇವಾ ಆಯೋಗದ ಸದಸ್ಯರನ್ನು ಸಹ ನೇಮಕ ಮಾಡತಕ್ಕಂಥ ಕೆಲಸ. ಅಷ್ಟೇ ಅಲ್ಲದೆ ಇತರ ಇರತಕ್ಕಂಥ ಇನ್ನಿತರ ಅಧಿಕಾರಿಗಳನ್ನು ನೇಮಕ ಮಾಡತಕ್ಕಂಥದ್ದು. ಕೊನೆಯದಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ, ಮಂತ್ರಿಮಂಡಲ, ಲೋಕ ಸೇವಾ ಆಯೋಗ ಅಧ್ಯಕ್ಷರು ಮತ್ತು ಸದಸ್ಯರನ್ನ ವಿಶ್ವವಿದ್ಯಾಲಯಗಳ ಉಪ ಕುಲಸಚಿವರನ್ನ ನೇಮಕ ಮಾಡತಕ್ಕಂಥ ಕೆಲಸ ಇವರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಈ ಎಲ್ಲ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಕಾರ್ಯಾಂಗದಲ್ಲಿ ಮುಖ್ಯಮಂತ್ರಿಯನ್ನ ಹಾಗೂ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಮಂಡಲವನ್ನ, ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನ, ವಿಶ್ವವಿದ್ಯಾಲಯದ ಉಪ ಕುಲಪತಿಗಳನ್ನ ಮತ್ತು ಇನ್ನಿತರೆ ಅಧಿಕಾರಿಗಳನ್ನ ನೇಮಕ ಮಾಡತಕ್ಕಂಥ ಕೆಲಸ ಯಾರ್ದಾಗಿರುತ್ತಪ್ಪ ಅಂದ್ರೆ ಯಾರ್ದು? ರಾಜ್ಯಪಾಲರದು ಆಗಿರುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಕಾರ್ಯಾಂಗದ ಮುಖ್ಯಸ್ಥರಾಗಿ ತಮ್ಮ ಕಾರ್ಯಾಂಗದಲ್ಲಿ ಇರ್ತಕ್ಕಂತಹ ಕೆಲಸವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಮುಖ್ಯಮಂತ್ರಿ, ಮಂತ್ರಿಮಂಡಲ, ಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಇತರ ಸದಸ್ಯರುಗಳನ್ನ, ವಿಶ್ವವಿದ್ಯಾಲಯದ ಉಪ ಕುಲಸಚಿವರನ್ನ ನೇಮಕ ಮಾಡತಕ್ಕಂಥ ಕೆಲಸ ಯಾರಿಗೆ ಇರುತ್ತೆ? ರಾಜ್ಯಪಾಲರು. ಹೀಗೆ ಕಾರ್ಯಾಂಗದ ಮುಖ್ಯಸ್ಥನಾಗಿ ಕಾರ್ಯಾಂಗದಲ್ಲಿ ತಮ್ಮ ಕೆಲಸಗಳನ್ನ ಮಾಡ್ತಾರೆ. ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥದ್ದು ಶಾಸನೀಯ ಅಧಿಕಾರಗಳು. ಶಾಸನೀಯ ಅಧಿಕಾರಗಳು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಸಾಮಾನ್ಯವಾಗಿ ಕೇಂದ್ರದಂತೆ ಯಾವ ರೀತಿಯಾಗಿರ್ತಕ್ಕಂತಹ ರಾಷ್ಟ್ರಪತಿಗಳ ಕಾರ್ಯವನ್ನು ನಡೆಸ್ತಾರೋ ಅದೇ ರೀತಿ ಇವರು ಸಹ ಅಧಿವೇಶನವನ್ನ ಕರೆತಕ್ಕಂಥದ್ದು. ಶಾಸಕಾಂಗದಲ್ಲಿರ್ತಕ್ಕಂತಹ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಒಂದು ಅಧಿವೇಶನವನ್ನ ಕರೀತಕ್ಕಂಥದ್ದು, ಅಧಿವೇಶನವನ್ನು ಮುಂದೂಡತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಶಿಫಾರಸಿನ ಮೇಲೆ ವಿಧಾನಸಭೆಯನ್ನ ವಿಸರ್ಜಿಸುವಂತಕ್ಕಂತಹ ಅಧಿಕಾರವನ್ನ ಹೊಂದಿದೆ. ಎರಡೂ ಸದನಗಳನ್ನ ಅಧಿವೇಶನ ಕರೀತಕ್ಕಂಥ ಒಂದು ಕೆಲಸ. ಅಷ್ಟೇ ಅಲ್ಲದೆ ಮತ್ತು ಅಧಿವೇಶನವನ್ನ ಮುಂದಿನ ದಿನಗಳಿಗೆ ಮುಂದೂಡತಕ್ಕಂಥದ್ದು ಹಾಗೂ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ವಿಧಾನಸಭೆಯನ್ನ ವಿಸರ್ಜನೆ ಮಾಡತಕ್ಕಂಥ ಕೆಲಸವನ್ನು ಸಹ ಈ ಒಂದು ರಾಜ್ಯಪಾಲರಿಗೆ ಇರುತ್ತದೆ. ಅಷ್ಟೇ ಅಲ್ಲದೆ ವಿಧಾನಸಭೆಗೆ ಒಬ್ಬ ಸದಸ್ಯರನ್ನ
ನೇಮಕ ಮಾಡ್ತಕ್ಕಂತಹ ಏನು ಆಂಗ್ಲೋ ಇಂಡಿಯನ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಇನ್ನು ವಿಧಾನಸಭೆಯಲ್ಲಿರ್ತಕ್ಕಂತಹ 224 ಸದಸ್ಯರನ್ನ ಸಾರ್ವತ್ರಿಕ ಚುನಾವಣೆಗಳ ಮೇರೆಗೆ 18 ವರ್ಷ ಮೇಲ್ಪಟ್ಟಂತಹ ಎಲ್ಲಾ ವ್ಯಕ್ತಿಗಳು ಅಂತಕ್ಕಂಥವರು ನೇಮಕ ಮಾಡ್ತಾರೆ. ಆದರೆ ಒಬ್ಬ ಸದಸ್ಯರನ್ನ ಒಂದು ರಾಜ್ಯಪಾಲರು ಅಂತ ಆಂಗ್ಲೋ ಇಂಡಿಯನ್ ಅನ್ನು ನೇಮಕ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಒಂದು ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ಅವರು ತಮ್ಮ ಅಂಕಿತವನ್ನು ಹಾಕುವ ತಡೆ ಹಿಡಿಯುವ ಅಧಿಕಾರ ಅಂತಕ್ಕಂಥದ್ದು ಯಾವುದೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳ ಎರಡೂ ಸದನಗಳ ನಡುವೆ ಜಂಟಿ ಅಧಿವೇಶನವನ್ನ ಕರೆಯತಕ್ಕಂಥದ್ದು ಆ ಒಂದು ಮಸೂದೆಗೆ ಸಂಬಂಧಿಸಿದಂತೆ ತಮ್ಮ ನಿರ್ಧಾರವನ್ನು ಕೈಗೊಳ್ಳತಕ್ಕಂಥದ್ದು ಅಥವಾ ಮಸೂದೆಗೆ ಅಂಕಿತ ಆಗ್ತಕ್ಕಂಥ ಅಧಿಕಾರ ಇರಲಿದೆ. ಒಂದು ಪಕ್ಷ ಅದನ್ನು ತಡೆ ಹಿಡಿದು ರಾಷ್ಟ್ರಪತಿಗಳ ಸಮ್ಮತಿಗೆ ಕಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇವರ ಒಂದು ಶಾಸನೀಯ ಅಧಿಕಾರಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ, ಇವರ ಒಂದು ಶಾಸಕಾಂಗದಲ್ಲಿ ಒಂದು ಲೋಕಸಭೆ ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಒಂದು ಅಧಿವೇಶನವನ್ನ ಕರೀತಕ್ಕಂಥದ್ದು ಅಥವಾ ಅಧಿವೇಶನವನ್ನ ಮುಂದೂಡ್ತಕ್ಕಂಥದ್ದು. ಯಾವುದೇ ಸದನದಲ್ಲಿ ಅಧಿವೇಶನವನ್ನ ಕರೆದಂತಹ ಸಂದರ್ಭದಲ್ಲಿ ಅಥವಾ ಎರಡೂ ಸದನಗಳ ನಡುವೆ ಒಂದು ಮಸೂದೆಯನ್ನು ಅಂಗೀಕರಿಸುವಂತಹ ಸಂದರ್ಭದಲ್ಲಿ ಏನಾದರೂ ಅವುಗಳ ನಡುವೆ ವಾದ ವಿವಾದಗಳು ಚರ್ಚೆಗಳು ಉಂಟಾದಂತಹ ಸಂದರ್ಭದಲ್ಲಿ ಎರಡೂ ಸದನಗಳನ್ನ ಜಂಟಿ ಅಧಿವೇಶನ ಕರೀತಕ್ಕಂತಹ ಒಂದು ಕೆಲಸ ರಾಜ್ಯಪಾಲರಿಗೆ ಇರುತ್ತೆ. ಅಷ್ಟೇ ಅಲ್ಲದೆ ರಾಜ್ಯಪಾಲರು ಅಂತಕ್ಕಂಥವರು ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ವಿಧಾನಸಭೆಯನ್ನ ವಿಸರ್ಜಿಸುವ ಅಧಿಕಾರವನ್ನು ಸಹ ಪಡೆದುಕೊಂಡಿರುತ್ತಾರೆ. ಅಷ್ಟೇ ಅಲ್ಲದೆ ಯಾವ ವಿಧಾನಸಭೆಗೆ ಸಂಬಂಧಿಸಿದಂತೆ ಒಬ್ಬ ಆಂಗ್ಲೋ ಇಂಡಿಯನ್ನರನ್ನ ನೇಮಕ ಮಾಡತಕ್ಕಂತಹ ಕೆಲಸವನ್ನು ಸಹ ಇವರು ಮಾಡ್ತಾರೆ. ಹಾಗೂ ತಾವು ಯಾವುದೇ ಮಸೂದೆಗೆ ಸಂಬಂಧಿಸಿದಂತೆ ತಮ್ಮ ಅಂಕಿತವನ್ನ ಅಥವಾ ಮಸೂದೆಯನ್ನು ಮಂಡಿಸುವುದಕ್ಕೆ ತಮ್ಮ ಒಪ್ಪಿಗೆ ಅನುಮತಿಯನ್ನು ಬೇಕಾಗಿರ್ತದೆ. ಒಂದು ಪಕ್ಷ ತಮಗೆ ಸಲಹೆ ಸೂಚನೆಗಳು ಬೇಕಾದ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಅನುಮತಿಗೂ ಸಹ ಕಳಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ಶಾಸನೀಯ ಅಧಿಕಾರಗಳನ್ನ ಈ ರಾಷ್ಟ್ರಪತಿಗಳನ್ನು ರಾಜ್ಯಪಾಲರು ಅಂತಕ್ಕಂಥವರು ಹೊಂದಿರುತ್ತಾರೆ. ಹೀಗೆ ನಾವು ಶಾಸನೀಯ ಅಧಿಕಾರಗಳಲ್ಲಿ ಇವಾಗ ನೋಡ್ತೀವಿ. ಹೀಗೆ ಕಾರ್ಯಕಾರಿ ಮುಖ್ಯಸ್ಥರಾಗಿರ್ತಕ್ಕಂಥವರು ಕೆಲವು ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಮಂತ್ರಿಮಂಡಲವನ್ನ ಮತ್ತು ಮುಖ್ಯಮಂತ್ರಿಯನ್ನ ಲೋಕಸೇವಾ ಸದಸ್ಯರನ್ನ ಅಧ್ಯಕ್ಷರನ್ನ ನೇಮಕ ಮಾಡುವುದಷ್ಟೇ ಅಲ್ಲದೆ ಒಬ್ಬ ಆಂಗ್ಲೋ ಇಂಡಿಯನ್ನರನ್ನ ನೇಮಕ ಮಾಡುವುದಷ್ಟೇ ಅಲ್ಲದೆ ಅದರ ಜೊತೆಗೆ ಅವರು ಒಂದು ಇತರರಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನು ಆಯ್ಕೆ ಮಾಡುವುದಷ್ಟೇ ಅಲ್ಲದೆ ಎರಡೂ ಸದನಗಳನ್ನ ಜಂಟಿ ಅಧಿವೇಶನವನ್ನ ಕರೆಯುವುದಷ್ಟೇ ಅಲ್ಲದೆ ಆ ಸಭೆಗೆ ಒಂದು ಸಭೆಯಲ್ಲಿ ಮುಂದೂಡತಕ್ಕಂಥದ್ದು, ಸಭೆಯನ್ನ ಹಿಂದೆ ಒಂದು ಮುಂದುವರಿಸ್ತಕ್ಕಂಥದ್ದು, ಸಭೆಯನ್ನ ಕರೀತಕ್ಕಂಥದ್ದು ಹಾಗೂ ಅದನ್ನು ಮುಂದಕ್ಕೆ ಇಡ್ತಕ್ಕಂಥ ಒಂದು ಕಾರ್ಯವನ್ನು ಸಹ ಇವರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಅಂಕಿತವನ್ನು ಹಾಕಬೇಕಾದ್ರೆ ಎರಡೂ ಸದನಗಳ ನಡುವೆ ಏನಾದರೂ ವಾದ ವಿವಾದಗಳು ಉಂಟಾದ ಸಂದರ್ಭದಲ್ಲಿ ಅವುಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿ ಅವುಗಳಿಗೆ ಸಹಿ ಮತ್ತು ಅಂಕಿತವನ್ನು ಹಾಕುವ ಅಥವಾ ಅನುಮೋದನೆಯನ್ನು ನೀಡತಕ್ಕಂಥ ಕೆಲಸವನ್ನ ಈ ಒಂದು ರಾಜ್ಯಪಾಲರು ಅಂತಕ್ಕಂಥವರು ಮಾಡ್ತಾರೆ. ಇಷ್ಟು ಅವರಿಗೆ ಸಂಬಂಧಿಸಿದಂತಹ ಶಾಸನೀಯ ಅಧಿಕಾರಗಳು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಹಣಕಾಸಿನ ಅಧಿಕಾರಗಳು. ಹಣಕಾಸಿಗೆ ಸಂಬಂಧಿಸಿದಂತೆ ಇವರು ರಾಜ್ಯಪಾಲರ ಒಪ್ಪಿಗೆ ಇಲ್ಲದೆ ಯಾವುದೇ ಹಣಕಾಸಿನ ಮಸೂದೆ ಅಂತಕ್ಕಂಥದ್ದು ಅಂಗೀಕಾರವನ್ನು ಪಡೆಯುವುದಿಲ್ಲ ಅಥವಾ ಅದನ್ನ ಅವರ ಒಂದು ಅನುಮತಿ ಇಲ್ಲದೆ ಯಾವುದೇ ಮಸೂದೆಯನ್ನ ಹಣಕಾಸಿಗೆ ಸಂಬಂಧಿಸಿದಂತೆ ಮಸೂದೆಯನ್ನು ಮಂಡಿಸುವಂತೆ ಇಲ್ಲ. ನೋಡಿ, ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರ ಒಂದು ಅನುಮತಿ ಅತ್ಯವಶ್ಯಕವಾಗಿರುತ್ತದೆ. ರಾಜ್ಯಪಾಲರ ಅನುಮತಿ ಇಲ್ಲದೆ ಯಾವುದೇ ಮಸೂದೆಯನ್ನ ಮಂಡಿಸುವಂತೆ ಇಲ್ಲ. ಅದರ ಜೊತೆಗೆ ರಾಜ್ಯದ ಹಣಕಾಸು ಆಯೋಗದ ನೇಮಕವನ್ನು ಮಾಡುವ ಅಧಿಕಾರವನ್ನು ಸಹ ರಾಜ್ಯಪಾಲರು ಹೊಂದಿರುತ್ತಾರೆ. ಹಣಕಾಸು ಆಯೋಗವನ್ನ ನೇಮಿಸತಕ್ಕಂಥ ಒಂದು ಅಧಿಕಾರವನ್ನು ಸಹ ಇವರು ಪಡೆಯುತ್ತಾರೆ. ಆನಂತರ ರಾಜ್ಯದಲ್ಲಿ ಏನಾದರೂ
ಒಂದು ಸಾವಿರಾರು ನಿಧಿ ಅಂತಕ್ಕಂಥದ್ದು ಒಂದು ಏನು ನಿರ್ದಿಷ್ಟಪಡಿಸಿದ ಹಣ ಅಂತಕ್ಕಂಥದ್ದು ಕಾಯ್ದಿರಿಸತಕ್ಕಂಥ ಹಣ ಅಂತಕ್ಕಂಥ ಅವರ ಹೆಸರಿನಲ್ಲಿ ಇರ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಯಾವುದಾದರೂ ರಾಜ್ಯದಲ್ಲಿ ಬಂದಿರತಕ್ಕಂತಹ ಬರ, ಪ್ರವಾಹ ಮತ್ತು ಭೂಕಂಪ ಆಕಸ್ಮಿಕ ಘಟನೆಗಳಿಗೆ ನಿಭಾಯಿಸಲು ಆ ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ಅಂತಕ್ಕಂಥದ್ದು ಇವರ ಒಂದು ಹಣಕಾಸಿನ ಕಾರ್ಯಗಳಲ್ಲಿ ತಮ್ಮದಾಗಿರ್ತಕ್ಕಂಥ ಪಾತ್ರ ಅಂತಕ್ಕಂಥದ್ದು ಇರುತ್ತೆ. ನೋಡಿ, ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ ಹೇಳಿ, ಹಣಕಾಸಿಗೆ ಮಸೂದೆಗೆ ಸಂಬಂಧಿಸಿದಂತೆ ಯಾವುದೇ ಹಣಕಾಸಿನ ಮಸೂದೆಯನ್ನು ಮಂಡಿಸಬೇಕಾದರೆ ಒಂದು ವಿಧಾನಸಭೆಯಲ್ಲಿ ರಾಜ್ಯಪಾಲರ ಒಂದು ಅನುಮತಿ ಅತ್ಯವಶ್ಯಕವಾಗಿ ಬೇಕಾಗಿರುತ್ತದೆ. ಅವರ ಅನುಮತಿ ಇಲ್ಲದೆ ಯಾವುದೇ ಹಣಕಾಸು ಮಸೂದೆಯನ್ನ ಮಂಡಿಸುವಂತೆ ಇಲ್ಲ. ರಾಜ್ಯದ ಹಣಕಾಸು ಆಯೋಗವನ್ನು ನೇಮಿಸುವ ಅಧಿಕಾರ ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ಇರುತ್ತೆ. ಅಷ್ಟೇ ಅಲ್ಲದೆ ಆ ಒಂದು ಸ್ವಾಧೀನವಾರ ಅಂತಕ್ಕಂಥ ಒಂದು ನಿಧಿ ಅಂತಕ್ಕಂಥ ಹಣ ಅಂತಕ್ಕಂಥದ್ದು ಅವರ ಹೆಸರು ಇರುತ್ತದೆ. ಒಂದು ಪಕ್ಷ ರಾಜ್ಯದಲ್ಲಿ ಏನಾದರೂ ಬರ ಅಂತಕ್ಕಂಥ ಅಥವಾ ಪ್ರವಾಹ ಉಂಟಾದಂತಹ ಸಂದರ್ಭದಲ್ಲಿ, ಆಕಸ್ಮಿಕವಾಗಿರ್ತಕ್ಕಂತಹ ಘಟನೆಗಳು ಉಂಟಾದಂತಹ ಸಂದರ್ಭದಲ್ಲಿ, ಭೂಕಂಪಗಳು ಉಂಟಾದಂತಹ ಸಂದರ್ಭದಲ್ಲಿ ಆ ನಿಧಿಯಲ್ಲಿರ್ತಕ್ಕಂಥ ಹಣವನ್ನು ಬಳಸುವ ಅಧಿಕಾರ ಅಂತಕ್ಕಂಥದ್ದು ಅವರ ಒಪ್ಪಿಗೆ ಅನುಮತಿ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿರುತ್ತದೆ ಅಂತಕ್ಕಂಥದ್ದನ್ನ ನಾವು ಹೇಳಬಹುದು. ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಶಾಸನೀಯ ಅಧಿಕಾರಗಳನ್ನ ಪಡೀತಾರೆ. ನೆಕ್ಸ್ಟ್, ನ್ಯಾಯಾಂಗ ಅಧಿಕಾರಗಳು. ನ್ಯಾಯಾಂಗ ಅಧಿಕಾರಗಳು ಅಂತಕ್ಕಂಥದ್ದು ಹೀಗಿರ್ತಕ್ಕಂಥದ್ದು ರಾಜ್ಯಪಾಲ ಅಂತಕ್ಕಂಥವರು ಕಾರ್ಯಾಂಗದ ಮುಖ್ಯಸ್ಥರಾಗಿ ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಅಪರಾಧಕ್ಕೆ ಶಿಕ್ಷೆಗೆ ಗುರಿಯಾದವರೇ ಕ್ಷಮಾದಾನ ನೀಡುವ ಅಂತಕ್ಕಂಥದ್ದು ಅಥವಾ ಶಿಕ್ಷೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಮುಂದೂಡುವ ಅಥವಾ ಶಿಕ್ಷೆಯನ್ನು ಬದಲಾಯಿಸುವ ಅಧಿಕಾರ ಅಂತಕ್ಕಂಥದ್ದು ಈ ರಾಜ್ಯಪಾಲರಿಗೆ ಇರುತ್ತೆ. ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಬ್ಬ ವ್ಯಕ್ತಿ ಅಪರಾಧವನ್ನು ಎಸಗಿದಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಮುಂದೂಡ್ತಕ್ಕಂಥದ್ದು ಅಥವಾ ಶಿಕ್ಷೆಯನ್ನು ಬದಲಾಯಿಸತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ. ಅಷ್ಟೇ ಆಗದೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಮಾಡುವ ಅಧಿಕಾರ ಇರುತ್ತೆ. ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅಂತಕ್ಕಂಥವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಯಾವುದೇ ಅಪರಾಧಕ್ಕೆ ಅಥವಾ ಶಿಕ್ಷೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಯ ಒಂದು ಶಿಕ್ಷೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಮುಂದೂಡ್ತಕ್ಕಂಥದ್ದು ಅಥವಾ ಅವನಿಗೆ ಕ್ಷಮಾದಾನವನ್ನ ನೀಡ್ತಕ್ಕಂಥದ್ದು, ಹಾಗೆ ಅಷ್ಟೇ ಅಲ್ಲದೆ ಶಿಕ್ಷೆಯನ್ನು ಬದಲಾಯಿಸುವಂತಹ ಅಧಿಕಾರ ಮತ್ತು ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಮಾಡುವ ಅಧಿಕಾರ ಈ ನ್ಯಾಯಾಂಗದ ಅಧಿಕಾರಗಳಲ್ಲಿ ನಾವು ನೋಡ್ತೀವಿ. ಹೀಗೆ ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಕ್ಕಂತಹ ರಾಜ್ಯಪಾಲರು ಅಂತಕ್ಕಂಥವರು ಒಂದು ಸಂವಿಧಾನಾತ್ಮಕವಾಗಿ ತಮ್ಮ ಅಧಿಕಾರಗಳನ್ನ ಚಲಾಯಿಸ್ತಾರೆ. ಈ ಚಲಾಯಿಸುವುದರ ಮೂಲಕ ಕಾರ್ಯಾಂಗದಲ್ಲಿ ಒಂದು ತಮ್ಮದೇ ಆಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡು ಶಾಸನೀಯ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು ಮತ್ತು ನ್ಯಾಯಾಂಗದ ಅಧಿಕಾರಗಳನ್ನ ಪಡ್ಕೊಂಡಿರ್ತಾರೆ. ನೆಕ್ಸ್ಟ್, ವಿವೇಚನಾ ಅಧಿಕಾರಗಳು. ವಿವೇಚನಾ ಅಧಿಕಾರಗಳು ಏನ್ ತಮ್ಮ ವಿವೇಚನೆಗೆ ಬಿಟ್ಟಂತಹ ಅಧಿಕಾರಗಳಂತಂದ್ರೆ, ಬಹುಮತವಿಲ್ಲದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನೇಮಿಸುವ ವಿವೇಚನಾಧಿಕಾರವನ್ನು ಸಹ ಅವರು ಬಳಸುತ್ತಾರೆ. ಅಷ್ಟೇ ಅಲ್ಲದೆ ಶಾಸಕಾಂಗ ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಪತಿಗೆ ಸಹಿಗೆ ಕಳಿಸ್ತಕ್ಕಂತಹ ಅಥವಾ ಅವರ ಒಪ್ಪಿಗೆಗೆ ಪಡೆದು ಕಾಯ್ದಿರಿಸ್ತಕ್ಕಂಥದ್ದು. ಆಮೇಲೆ ರಾಜ್ಯದಲ್ಲಿ ಏನಾದರೂ ಸಂವಿಧಾನವಾಗಿರ್ತಕ್ಕಂಥ ಬಿಕ್ಕಟ್ಟು ಉಂಟಾದಂತಹ ಸಂದರ್ಭದಲ್ಲಿ ಅದನ್ನು ರಾಷ್ಟ್ರಪತಿ ಆಳ್ವಿಕೆಗೆ ಒಂದು ಅನುಮೋದನೆ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಸಹ ಇವರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಒಂದು ಮುಖ್ಯಮಂತ್ರಿ ಮತ್ತು ಅಥವಾ ಮಂತ್ರಿಮಂಡಲವನ್ನು ವಜಾ ಮಾಡ್ತಕ್ಕಂಥ ಅಧಿಕಾರ ಅಂತಕ್ಕಂಥದ್ದು, ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ತಕ್ಕಂತಹ ಒಂದು ಕಾರ್ಯಗಳನ್ನು ಸಹ ಇವರು ಒಳಗೊಂಡಿರ್ತಾರೆ. ಹೀಗೆ ರಾಜ್ಯದ ಕಾರ್ಯಾಂಗ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಜ್ಯಪಾಲರು ಅಂತಕ್ಕಂಥವರು ತಮ್ಮ ಕಾರ್ಯಾಂಗದ ಕೆಲಸಗಳನ್ನು ಮಾಡ್ತಕ್ಕಂತಹ ನೈಜವಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂತಹ ಯಾರು ಒಂದು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಒಳಗೊಂಡಿರ್ತಕ್ಕಂಥದ್ರಲ್ಲಿ ತಮ್ಮದೇ ಆಗಿರತಕ್ಕಂಥ ಕಾರ್ಯಗಳನ್ನ ಮಾಡ್ತಾರೆ. ಕಾರ್ಯಾಂಗದಲ್ಲಿ ಅವರು ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಇತರ ಮಂತ್ರಿಮಂಡಲ ಅದರ ಸದಸ್ಯರನ್ನ ಅವರ ಸಲಹೆ ಮೇರೆಗೆ ನೇಮಕ ಮಾಡುವುದಷ್ಟೇ ಅಲ್ಲದೆ ಅನೇಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನೂ ನೇಮಕ ಮಾಡ್ತಾರೆ. ಅಷ್ಟೇ ಅಲ್ಲದೆ
ಒಂದು ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನು ಸಹ ನೇಮಕ ಮಾಡ್ತಾರೆ. ಆ ನಂತರದಲ್ಲಿ ನಾವು ಒಂದು ಅಧಿಕಾರವನ್ನು ನೋಡಿದರೆ ಅವರು ಶಾಸನೀಯ ಅಧಿಕಾರಕ್ಕೆ ಸಂಬಂಧಿಸಿದ ಒಂದು ಅಧಿವೇಶನವನ್ನು ಕರೀತಕ್ಕಂಥದ್ದು ಅಥವಾ ಅಧಿವೇಶನ ಮುಂದಿಡತಕ್ಕಂಥದ್ದು ಅಥವಾ ತಮಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನೇಮಕ ಮಾಡುವಂಥದ್ದು ಮತ್ತು ವಿಧಾನ ಪರಿಷತ್ತಿಗೆ 6ನೇ ಸದಸ್ಯರನ್ನ ನೇಮಕ ಮಾಡತಕ್ಕಂಥ ಕೆಲಸವನ್ನ ಹೊಂದಿರತಕ್ಕಂಥದ್ದು ಹಾಗೂ ಯಾವುದೇ ಮಸೂದೆಗೆ ಅಂಕಿತವನ್ನು ಹಾಕಬೇಕಾದ್ರೆ ತಮ್ಮ ಒಪ್ಪಿಗೆ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಒಂದು ಪಕ್ಷ ತಮಗೆ ಸಲಹೆ ಸೂಚನೆಗಳು ಬೇಕೆಂಬ ಸಂದರ್ಭದಲ್ಲಿ ಅವರು ರಾಷ್ಟ್ರಪತಿಗಳ ಅನುಮತಿಯನ್ನು ಸಹ ಪಡೆಯತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂಥದ್ದು ಹಣಕಾಸಿನ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಬೇಕಾದರೆ ಮೊದಲಿಗೆ ರಾಜ್ಯಪಾಲರ ಒಂದು ಅನುಮತಿ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕಾಗಿರುತ್ತದೆ. ಈ ಒಂದು ರಾಜ್ಯಪಾಲರ ಅನುಮತಿ ಇಲ್ಲದೆ ಯಾವುದೇ ಹಣಕಾಸಿನ ಮಸೂದೆಯನ್ನ ಅವರ ಒಂದು ಸಲಹೆಯನ್ನು ತರುವುದಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ರಾಜ್ಯದ ಹಣಕಾಸು ಆಯೋಗವನ್ನ ನೇಮಕ ಮಾಡತಕ್ಕಂಥ ಅಧಿಕಾರ ಅಂತಕ್ಕಂಥದ್ದು, ಆಮೇಲೆ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ವಾಧೀನಬಾರ ಅಂತಕ್ಕಂಥದ್ದು ಒಂದು ಹಣ ಅಂತಕ್ಕಂಥದ್ದು ಅವರ ಒಂದು ಕಾಯ್ದಿರಿಸಿರ್ತಕ್ಕಂಥ ಹಣವನ್ನ ಯಾರು ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂತಹ ಭೂಕಂಪಗಳಾಗಿರ್ಬೋದು, ಅಹಿತಕರ ಘಟನೆಗಳಾಗಿರ್ಬೋದು ಅಥವಾ ಬರಗಾಲ ಅಂತಕ್ಕಂಥ ಉಂಟಾಗಿರ್ಬೋದು, ಇಂತಹ ಒಂದು ಸನ್ನಿವೇಶಗಳಲ್ಲಿ ಆ ಕಾಯ್ದಿರಿಸತಕ್ಕಂಥ ಹಣವನ್ನು ಬಳಸತಕ್ಕಂಥ ಅಧಿಕಾರವನ್ನು ಸಹ ಈ ರಾಜ್ಯಪಾಲರಿಗೆ ಇರುತ್ತದೆ. ಅಷ್ಟೇ ಅಲ್ಲದೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಅಪರಾಧವನ್ನು ಎಸಗಿರ್ತಕ್ಕಂಥ ವ್ಯಕ್ತಿಗೆ ಕ್ಷಮಾದಾನ ನೀಡತಕ್ಕಂಥದ್ದು ಅಥವಾ ನ್ಯಾಯವನ್ನ ಅಥವಾ ಶಿಕ್ಷೆಯನ್ನ ಮುಂದೂಡತಕ್ಕಂಥದ್ದು ಅಥವಾ ಶಿಕ್ಷೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಶಿಕ್ಷೆಯನ್ನ ಬದಲಾಯಿಸತಕ್ಕಂಥ ಅಧಿಕಾರ ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ಅಂತಕ್ಕಂಥದ್ದು ಇರುತ್ತೆ. ಅದರ ಜೊತೆಗೆ ಏನಾದರೂ ಮತ್ತೆ ಜಿಲ್ಲಾವಾಗಿರ್ತಕ್ಕಂಥ ನ್ಯಾಯಾಧೀಶರನ್ನ ಮತ್ತು ಅಡ್ವೊಕೇಟ್ ಜನರಲ್ಗಳನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ. ಹಾಗೆಯೇ ಅವರ ಒಂದು ವಿವೇಚನೆ ಅಂತಂದ್ರೆ ಬಹುಮತವಿಲ್ಲದಂತಹ ಸಂದರ್ಭದಲ್ಲಿ ವಿಧಾನಸಭೆಯನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಪಕ್ಷದ ಒಂದು ಬಹುಮತವನ್ನು ಪಡೆದಂತಹ ಸಂದರ್ಭದಲ್ಲಿ ಆ ಪಕ್ಷದಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇವರು ಮಾಡ್ತಾರೆ ಮತ್ತು ವಿಧಾನಸಭೆಯನ್ನು ವಿಸರ್ಜಿಸತಕ್ಕಂಥ ಒಂದು ಅಧಿಕಾರ ಅಂತಕ್ಕಂಥದ್ದು ಮಾಡ್ತಾರೆ. ಹಾಗೆಯೇ ಆ ಒಂದು ಅದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ತಮ್ಮ ಒಂದು ಯಾವುದೇ ಒಂದು ಅಂಕಿತವನ್ನ ಅಥವಾ ಅನುಮೋದನೆಯನ್ನ ಮಾಡಬೇಕಾದ್ರೆ ಒಂದು ರಾಷ್ಟ್ರಪತಿಗಳ ಒಂದು ಸಲಹೆ ಮೇರೆಗೆ ಒಂದು ಸಲಹೆ ಸೂಚನೆಗಳನ್ನು ಪಡೆಯುವಲ್ಲಿ ಅವರು ತಮ್ಮದಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅವರು ನಮ್ಮ ಸಂವಿಧಾನದಲ್ಲಿ ನಾವು ಈ ಒಂದು ರಾಜ್ಯಪಾಲರ ಒಂದು ಆಯ್ಕೆ, ಒಂದು ಅರ್ಹತೆ ಮತ್ತು ಅವರಿಗೆ ಸವಲತ್ತುಗಳು, ಅಧಿಕಾರಾವಧಿ ಮತ್ತು ಅವರ ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇಷ್ಟು ರಾಜ್ಯಪಾಲರಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕಾರ್ಯದರ್ಶಿಗಳು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಮುಖ್ಯಸ್ಥರಾಗಿರ್ತಕ್ಕಂಥವರಾದರೆ ಅವರ ಒಂದು ನೈಜ ಅಧಿಕಾರವನ್ನು ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ರಾಜ್ಯದ ಮಂತ್ರಿಮಂಡಲ ಅಂತಕ್ಕಂಥದ್ದು. ರಾಜ್ಯ ಮಂತ್ರಿಮಂಡಲ, ಈ ಮಂತ್ರಿಮಂಡಲವನ್ನ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಜ್ಯಪಾಲರು ಅಂತಕ್ಕಂಥವರು ನೇಮಕ ಮಾಡ್ತಾರೆ. ಸೊ ಇವರ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡು ಮಂತ್ರಿಮಂಡಲ ಅಂತಕ್ಕಂಥವರು ರಾಜ್ಯಪಾಲರಿಗೆ ಸಲಹೆಗಳನ್ನ ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥ ಒಂದು ಕಾರ್ಯಗಳು. ಮತ್ತು ಮಂತ್ರಿಮಂಡಲವು ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲಿ ನಾವು ನೋಡ್ತಕ್ಕಂಥದ್ದು ಸರ್ಕಾರದ ನೀತಿಯನ್ನ ನಿರ್ಧಾರ ಮಾಡತಕ್ಕಂಥ ಕೆಲಸ ಮಂತ್ರಿಮಂಡಲ ಆಗಿದೆ. ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ನೀತಿಯನ್ನ ನಿರ್ಧಾರ ಮಾಡತಕ್ಕಂಥ ಕೆಲಸ ಮಂತ್ರಿಮಂಡಲ ಆಗಿರುತ್ತದೆ. ರಾಜ್ಯದಲ್ಲಿ ಆಯವ್ಯಯ ಖರ್ಚು ವೆಚ್ಚಗಳ ಬಗ್ಗೆ ಅಥವಾ ಬಜೆಟ್ನನ್ನು ಅನುಮೋದಿಸತಕ್ಕಂಥ ಒಂದು ಬಜೆಟ್ನ ಬಗ್ಗೆ ಒಂದು ಆಯವ್ಯಯವಂತ ಶಾಸನಸಭೆಯ ಮುಂದೆ ಮಂಡಿಸುವಂತೆ ನೋಡ್ಕೊಳ್ತಕ್ಕಂಥ ಒಂದು ಕೆಲಸ ಈ ಮಂತ್ರಿಮಂಡಲ ಆಗಿರುತ್ತೆ. ರಾಜ್ಯಕ್ಕೆ ಹಣಕಾಸಿನ ಆಯೋಗಕ್ಕೆ ಅಥವಾ ಆಯವ್ಯಯವನ್ನ ದೇಶದಲ್ಲಿರ್ತಕ್ಕಂತಹ ರಾಜ್ಯದಲ್ಲಿರ್ತಕ್ಕಂತಹ ಖರ್ಚು ವೆಚ್ಚಗಳ ಬಗ್ಗೆ ಆಯವ್ಯಯವನ್ನ ತಯಾರಿಸಿ ಅದನ್ನ ಶಾಸಕಾಂಗದಲ್ಲಿ ಮಂಡಿಸುವಂತೆ ನೋಡಿಕೊಳ್ತಕ್ಕಂಥ ಕೆಲಸ ಮಂತ್ರಿಮಂಡಲ ಆಗಿರುತ್ತೆ. ಅಷ್ಟೇ ಅಲ್ಲದೆ ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಮತ್ತು ಮುಂತಾದ ಅಧಿಕಾರಿಗಳನ್ನ ನೇಮಕ ಮಾಡುವ ಅಧಿಕಾರ ಈ ಒಂದು ಮಂತ್ರಿಮಂಡಲಕ್ಕೆ ಇರುತ್ತದೆ. ರಾಜ್ಯ ಆಯೋಗದ ಅಧ್ಯಕ್ಷರನ್ನು ಮತ್ತು ಇತರ ಸದಸ್ಯರನ್ನು, ಅಷ್ಟೇ ಅಲ್ಲದೆ ಲೋಕಾಯುಕ್ತ ಸದಸ್ಯರನ್ನು ನೇಮಕ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಒಂದೇದಾಗಿರ್ತಕ್ಕಂಥದ್ದು ಸರ್ಕಾರದ ನೀತಿಗಳನ್ನ
ಸರ್ಕಾರದ ನೀತಿಗಳನ್ನು ಏನು ಮಾಡಿದ್ರೆ ನಿರ್ಧರಿಸುವುದು. ಆಮೇಲೆ ರಾಜ್ಯದ ಆಯವ್ಯಯವನ್ನ ತಯಾರಿಸಿ ಅದನ್ನ ಏನ್ ಮಾಡ್ತಕ್ಕಂಥದ್ದು ಶಾಸನ ಸಭೆಯಲ್ಲಿ ಮಂಡಿಸುವುದು. ರಾಜ್ಯದ ಆಯವ್ಯಯವನ್ನು ತಯಾರಿಸಿ ಶಾಸನ ಸಭೆಯಲ್ಲಿ ಮಂಡಿಸತಕ್ಕಂಥದ್ದು. ಆನಂತರ ರಾಜ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರವನ್ನು ಸಹ ಇವರು ಹೊಂದಿರ್ತಾರೆ. ಮತ್ತು ರಾಜ್ಯಪಾಲನ ಇದು ಒಂದು ಶಿಫಾರಸಿನ ಮೇರೆಗೆ ನೇಮಕ ಮಾಡ್ತಾರೆ. ಪ್ರತಿಯೊಬ್ಬ ಮಂತ್ರಿಯು ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಕಾರ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸುವಂತೆ ನೋಡಿಕೊಳ್ಳುವುದು. ಪ್ರತಿಯೊಬ್ಬ ಮಂತ್ರಿಯು ತಮಗೆ ಸಂಬಂಧಿಸಿದ ಇಲಾಖೆಯ ಕಾರ್ಯಗಳನ್ನು ನಿರ್ವಹಿಸುವುದು. ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆಗೆ ಆರೋಗ್ಯ ಸಚಿವ ಆಗಿರ್ಬೋದು, ಶಿಕ್ಷಣ ಇಲಾಖೆ ಸಚಿವ ಆಗಿರ್ಬೋದು, ಅಥವಾ ಅಬಕಾರಿ ಸಚಿವ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಆ ಒಂದು ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಯಾವ ಇಲಾಖೆಗೆ ಸಂಬಂಧಿಸಿದ ಆ ಇಲಾಖೆಗೆ ತನ್ನ ಕಾರ್ಯದಕ್ಷತೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡತಕ್ಕಂಥದ್ದು. ಆಮೇಲೆ ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡುವ, ಅವುಗಳ ನಡುವೆ ಸಮನ್ವಯ ತರುವುದು ಮಂತ್ರಿಮಂಡಲದ ಒಂದು ನೈಜವಾಗಿರ್ತಕ್ಕಂತಹ ಕಾರ್ಯವಾಗಿದೆ. ಯಾವ ಇಲಾಖೆಗಳು ಅಂತಕ್ಕಂಥವು ಕೆಲಸವನ್ನು ನಿರ್ವಹಿಸ್ತಾ ಇವೆ, ಅವುಗಳ ನಡುವೆ ಸಮನ್ವಯ ಮತ್ತು ಉತ್ತಮ ಬಾಂಧವ್ಯವನ್ನು ತರುವುದರ ಮೂಲಕ ರಾಜ್ಯದ ಕಾರ್ಯವನ್ನು ನೈಜವನ್ನು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಮಂತ್ರಿಮಂಡಲದ ಕೆಲಸವಾಗಿರುತ್ತದೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಸನ್ನಿವೇಶ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸತಕ್ಕಂಥದ್ದನ್ನು ನೋಡಬಹುದು. ನೋಡಿ, ಸರ್ಕಾರ ಅಂತಕ್ಕಂಥದ್ದು ತನ್ನ ನೀತಿಗಳು ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವ ರೀತಿ ಕಾರ್ಯಗಳನ್ನು ಮುಂದುವರಿಸಬೇಕಂತಕ್ಕಂಥದ್ದು. ಹಾಗೆ ರಾಜ್ಯದಲ್ಲಿ ಆಯವ್ಯಯ, ಅದೇ ರಾಜ್ಯದಲ್ಲಿರ್ತಕ್ಕಂತಹ ಒಂದು ಉತ್ಪನ್ನ ಎಷ್ಟು, ಅದರ ಖರ್ಚು ವೆಚ್ಚಗಳು ಎಷ್ಟು ಅಂತಕ್ಕಂತಹ ಅದರ ಮೇಲೆ ಆಗ್ತಕ್ಕಂಥ ತೆರಿಗೆಗಳ ಬಗ್ಗೆ ಆಯವ್ಯಯವನ್ನು ತಯಾರಿಸಿ ಶಾಸನ ಸಭೆಯಲ್ಲಿ ಮಂಡಿಸತಕ್ಕಂಥದ್ದು. ಅಷ್ಟೇ ಅಲ್ಲದೆ ಲೋಕಸಭೆಯಲ್ಲಿರ್ತಕ್ಕಂತಹ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರ ನೇಮಕ ಮಾಡ್ತಕ್ಕಂಥದ್ದು. ಆಮೇಲೆ ಲೋಕಾಯುಕ್ತರನ್ನ ನೇಮಕ ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮಂತ್ರಿಯು ತನಗೆ ಸಂಬಂಧಿಸಿದಂತಹ ಇಲಾಖೆಯ ಕಾರ್ಯಗಳನ್ನ ಮಾಡತಕ್ಕಂಥದ್ದು. ಹಾಗೂ ಆ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವುಗಳಲ್ಲಿ ಸಮನ್ವಯ ತಂದು ನೈಜವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸುವಂತೆ ಮಾಡ್ತಕ್ಕಂಥದ್ದು ಮಂತ್ರಿಮಂಡಲದ ಪ್ರಮುಖವಾಗಿರ್ತಕ್ಕಂತಹ ಜವಾಬ್ದಾರಿ. ಆದರೆ ಇವೆಲ್ಲ ಕಾರ್ಯವನ್ನು ಮಾಡ್ತಿರ್ಬೇಕಾದ್ರೆ ರಾಜ್ಯಪಾಲರು ಅಂತಕ್ಕಂಥದ್ದು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಅಧಿಕಾರವನ್ನು ನಮ್ಮ ಸಂವಿಧಾನದಲ್ಲಿ ರಾಜ್ಯಪಾಲರಿಗೆ ನೀಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಮಂತ್ರಿಮಂಡಲ ಅಂತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಮುಖ್ಯಮಂತ್ರಿ ಮತ್ತು ಅವರ ಕಾರ್ಯಗಳು. ಮುಖ್ಯಮಂತ್ರಿ ಹಾಗಾದ್ರೆ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಸ್ಥನಾಗಿರ್ತಕ್ಕಂಥವನ್ನೇ ನಾವು ಮುಖ್ಯಮಂತ್ರಿ ಕರ್ತೀವಿ. ರಾಜ್ಯ ಸರ್ಕಾರದ ಮುಖ್ಯಸ್ಥರು, ರಾಜ್ಯ ಸರ್ಕಾರದ ಮುಖ್ಯಸ್ಥರನ್ನ ನಾವು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ರಾಜ್ಯ ಸರ್ಕಾರದ ಯಶಸ್ಸು ಮತ್ತು ಕೀರ್ತಿ, ಅವನತಿ, ಅವನ ವರ್ಚಸ್ಸುಗಳನ್ನ ಅವಲಂಬಿಸುತ್ತದೆ. ಹಾಗಾದ್ರೆ ಯಾರು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಮುಖ್ಯಮಂತ್ರಿಯನ್ನ ಯಾವ ಪಕ್ಷ ಅಂತಕ್ಕಂಥದ್ದು ಸಾರ್ವತ್ರಿಕ ಚುನಾವಣೆಗಳಲ್ಲಿ
ಮತದಾನವನ್ನು ಪಡೆದಿರ್ತಕ್ಕಂತಹ ಒಂದು ನಮ್ಮ ಭಾರತದಲ್ಲಿ 18 ವರ್ಷ ಮೇಲ್ಪಟ್ಟಂತಹ ಎಲ್ಲ ವ್ಯಕ್ತಿಗಳು ಅಂತಕ್ಕಂಥ ಆಯ್ಕೆ ಮಾಡಿದಾಗ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದ್ದು ಯಾವ ಪಕ್ಷ ಅಂತಕ್ಕಂಥದ್ದು ಬಹುಮತವನ್ನು ಪಡೆದು ಸರ್ಕಾರವನ್ನು ರಚಿಸುತ್ತಾರೋ ಅದರಲ್ಲಿ ಒಬ್ಬರನ್ನ ಮುಖ್ಯಸ್ಥರನ್ನ ಒಂದು ನೇಮಕ ಮಾಡ್ತಕ್ಕಂಥ ಕೆಲಸ ರಾಜ್ಯಪಾಲರಿಗೆ ಇರ್ತದೆ. ರಾಜ್ಯಪಾಲರು ಅಂತಕ್ಕಂಥ ಒಂದು ಮಾಡಿರ್ತಕ್ಕಂತಹ ಮುಖ್ಯಮಂತ್ರಿ ಅಂತಕ್ಕಂಥವನು ಅವನ ವರ್ಚಸ್ಸನ್ನ, ಅವನು ಆಡಳಿತದಲ್ಲಿ ಇರತಕ್ಕಂತಹ ಒಂದು ದಕ್ಷತೆ ಅಂತಕ್ಕಂಥದ್ದು, ಅವನ ಯಶಸ್ಸು ಅಂತಕ್ಕಂಥದ್ದು ಮತ್ತು ಅವನತಿ ಅಂತಕ್ಕಂಥದ್ದು ಅವನ ವರ್ಚಸ್ಸಿನ ಮೇಲೆ ನಿಂತಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಿದೆ. ಅದೇ ರೀತಿ ಇವರು ಮಂತ್ರಿಮಂಡಲದಲ್ಲಿ ಯಾವ ಒಂದು ಶಾಸಕಾಂಗದಲ್ಲಿ ಬಹುಮತ ಪಡೆದ ಪಕ್ಷ ಅಂತಕ್ಕಂಥ ಸರ್ಕಾರವನ್ನು ರಚನೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ಮುಖ್ಯಮಂತ್ರಿಗಳಾಗ್ತಾರೆ. ಒಂದು ಪಕ್ಷ ಇವರು ಮುಖ್ಯಮಂತ್ರಿ ಆಗುವಂತಹ ಒಂದು ಸನ್ನಿವೇಶದಲ್ಲಿ ರಾಜ್ಯ ಶಾಸಕರಿಗೆ ಯಾವುದಾದರೂ ಒಂದು ಸದನದ ಸದಸ್ಯರಾಗಿರಲೇಬೇಕು. ಮುಖ್ಯಮಂತ್ರಿ ಆದ ತಕ್ಷಣ ಆ ಸದನದ ಒಂದು ರಾಜೀನಾಮೆಯನ್ನ ನೀಡಬೇಕಾಗಿರ್ತಕ್ಕಂಥ ನಾವು ನೋಡಬಹುದು. ಒಂದು ಪಕ್ಷ ಈ ಒಂದು ಮುಖ್ಯಮಂತ್ರಿ ಅಂತಕ್ಕಂಥವರು ಒಂದು ಬಹುಮತವನ್ನ ಸಾಬೀತು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಪಕ್ಷದಲ್ಲಿ ಆ ಒಂದು ಬಹುಮತ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಮುಖ್ಯಮಂತ್ರಿಯನ್ನ ಅಥವಾ ಅವನು ಒಂದು ಪಕ್ಷವನ್ನ ವಿಸರ್ಜನೆ ಮಾಡತಕ್ಕಂತಹ ಒಂದು ಅಧಿಕಾರ ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ನಮ್ಮ ಕರ್ನಾಟಕದಲ್ಲಿ ಅಳವಡಿಸಲಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗೆಯೇ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದಂತೆ ಅವರ ಒಂದು ಕಾರ್ಯಗಳು ಅಂತಕ್ಕಂಥದನ್ನ ನಾವು ಒಂದೊಂದಾಗಿ ನೋಡೋಣ. ಮೊಟ್ಟ ಒಂದಾಗಿ ಮುಖ್ಯಮಂತ್ರಿಗಳು ಸಚಿವರ ಪಟ್ಟಿಯನ್ನ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತಾರೆ. ಸಚಿವರಿಗೆ ಯಾವ ಇಲಾಖೆಗಳಲ್ಲಿ ಕೆಲಸವನ್ನ ನಿರ್ವಹಿಸುವಂತೆ ಅವರ ಹೆಸರುಗಳನ್ನ ಪಟ್ಟಿ ಮಾಡಿ ಯಾರ ಒಂದು ರಾಜ್ಯಪಾಲರಿಗೆ ಒಂದು ಶಿಫಾರಸಿಗೆ ಅಥವಾ ರಾಜ್ಯಪಾಲರಿಗೆ ಶಿಫಾರಸನ್ನ ನೀಡುತ್ತಾರೆ. ಈ ವ್ಯಕ್ತಿಗೆ ಇಂಥ ಖಾತೆಯನ್ನ ಹಂಚಲಾಗುವುದು. ಉದಾಹರಣೆಗೆ ಇವರಿಗೆ ಆರೋಗ್ಯ ಖಾತೆ, ಇವರಿಗೆ ಶಿಕ್ಷಣ ಖಾತೆ ಅಥವಾ ಇವರಿಗೆ ಕೃಷಿ ಖಾತೆ ಅಂತಕ್ಕಂಥದ್ದು ಮತ್ತೆ ಮಾಹಿತಿ ತಂತ್ರಜ್ಞಾನ ಶಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಖಾತೆ, ಆಮೇಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾಗಿ ಮಾಡ್ತಕ್ಕಂಥ ಮತ್ತು ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಸಚಿವರ ಪಟ್ಟಿಯನ್ನ ತಯಾರಿಸಿ ಅವರಿಗೆ ಶಿಫಾರಸು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥದ್ದು ಸಚಿವರ ಪಟ್ಟಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಸಚಿವರ ಖಾತೆಗಳನ್ನ ಹಂಚತಕ್ಕಂಥದ್ದು ಮತ್ತು ಅವುಗಳನ್ನು ಬದಲಾಯಿಸುವಂತಕ್ಕಂಥ ಒಂದು ಕೆಲಸವನ್ನು ಸಹ ಮುಖ್ಯಮಂತ್ರಿಯವರ ಒಂದು ಕಾರ್ಯಕ್ಕೆ ನೀಡಲಾಗಿರ್ತಕ್ಕಂಥದ್ದು. ಆಮೇಲೆ ಸರ್ಕಾರಕ್ಕೆ ನಿಷ್ಠೆ ಹೊಂದಿರದ ಮಂತ್ರಿಮಂಡಲದ ವಿರುದ್ಧ ವರ್ತಿಸುವ ಮತ್ತು ಕ್ರಿಮಿನಲ್ ಅಪರಾಧ ಹೊಂದಿರುವ ಸಂಬಂಧಪಟ್ಟ ವಜಾ ಮಾಡತಕ್ಕಂಥದ್ದು. ಯಾರಾದರೂ ಸಹ ತಾವು ಹಂಚಿರ್ತಕ್ಕಂಥ ಮಂತ್ರಿಮಂಡಲದಲ್ಲಿರ್ತಕ್ಕಂತಹ ಸದಸ್ಯರು ತಮ್ಮ ಖಾತೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿದಲ್ಲಿ ನಿರುತ್ಸಾಹ ತೋರಿದಾಗ ಅಥವಾ ಅಪರಾಧವನ್ನು ಎಸಗಿದಂತಹ ಸಂದರ್ಭದಲ್ಲಿ ಅವರನ್ನು ಮಂತ್ರಿಮಂಡಲದಿಂದ ವಜಾ ಮಾಡುವ ಅಧಿಕಾರ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಇರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಒಂದು ಸಂವಿಧಾನದಲ್ಲಿ ಒಟ್ಟಾರೆಯಾಗಿ ತಮ್ಮ ಕೆಲಸವನ್ನ ಮಾಡಿದ ಒಂದು ಕೆಲಸದಲ್ಲಿ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದನ್ನ ಆ ಸಚಿವರನ್ನಾಗಿ ಉಳಿಸಿಕೊಳ್ಳುವಂಥದ್ದು. ಒಂದು ಪಕ್ಷ ಏನಾದರೂ ಆತ ವರ್ಚಸ್ಸು ತನ್ನ ಕಾರ್ಯಕ್ಕೆ ದಕ್ಷತೆಗೆ ತೊಡಕನ್ನು ಉಂಟು ಮಾಡುವಂತಹ ಸಂದರ್ಭದಲ್ಲಿ ಅಪರಾಧವನ್ನು ಎಸಗಿದ ಸಂದರ್ಭದಲ್ಲಿ ಅವನನ್ನ ಏನ್ ಮಾಡ್ತಕ್ಕಂಥದ್ದು ಒಂದು ನಿಷ್ಠೆ ಹೊಂದಿರತಕ್ಕಂಥದ್ದು ಸಂಪುಟದಿಂದ ವಜಾ ಮಾಡತಕ್ಕಂಥ ಅಧಿಕಾರ ಒಂದು ರಾಜ್ಯಪಾಲರಿಗೆ ಶಿಫಾರಸು ಮಾಡುವುದರ ಮೂಲಕ ಆ ಒಂದು ಸದಸ್ಯರನ್ನ ವಜಾ ಮಾಡತಕ್ಕಂಥ ಕೆಲಸ. ಸರ್ಕಾರದ ಒಂದು ಮುಖ್ಯಸ್ಥನಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ನಡೆನುಡಿ ಆಚಾರ ವಿಚಾರಗಳನ್ನ ಹೊಂದಿರತಕ್ಕಂತಹ ಸುಸಂಸ್ಕೃತವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದು ಒಂದು ರಾಜ್ಯ ಸರ್ಕಾರದ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಹಾಗೂ ತನ್ನ ಸಚಿವರಿಗೆ ನೀಡಿರ್ತಕ್ಕಂಥ ಇಲಾಖೆಗಳ ಬಗ್ಗೆ ಒಂದು ನೈಜತೆ ಸಮನ್ವಯ ತರುವುದರ ಮೂಲಕ ಅವುಗಳಲ್ಲಿ ಸುಸ್ಥಿತವಾಗಿ ಆಡಳಿತವನ್ನ ನಡೆದುಕೊಳ್ಳುವಂತೆ ನೋಡ್ತಕ್ಕಂಥ ಕೆಲಸ ಯಾರಿಗಾಗಿರ್ತದೆ? ಮುಖ್ಯಮಂತ್ರಿ ಅಂತಕ್ಕಂಥದ್ದು ತನ್ನ ಕಾರ್ಯವನ್ನ ಮಾಡಬೇಕಾಗಿರುತ್ತದೆ. ಅಷ್ಟೇ ಅಲ್ಲದೆ ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ವಹಿಸಿ ಆತ ಸಭೆಯನ್ನು ಕರೆಯುವ ಮತ್ತು ಮುಂದೂಡುವ ಅಧಿಕಾರವನ್ನ ಹೊಂದಿರುತ್ತಾರೆ. ಸಚಿವ ಸಂಪುಟದಲ್ಲಿ ಯಾವುದೇ ಒಂದು ಕಾರ್ಯಗಳ ಬಗ್ಗೆ ಅಥವಾ ಆಸ್ವಾದಗಳು ಉಂಟಾದಾಗ ಅವುಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳುವುದರ ಮೂಲಕ ಅವುಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಚರ್ಚೆಯ ಮೂಲಕ ಒಂದು ಉತ್ತರವನ್ನು ನೀಡುವುದರ ಮೂಲಕ ಅದಕ್ಕೆ ನಿರೂಪಣೆ ನೀಡತಕ್ಕಂತಹ ಅಥವಾ ಅದಕ್ಕೆ ಸಾರಾಂಶವನ್ನು ನೀಡತಕ್ಕಂಥ ಅಥವಾ ಸ್ಪಷ್ಟವಾಗಿರ್ತಕ್ಕಂತಹ
ವಿಚಾರವನ್ನ ನೀಡತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಯವರ ಒಂದು ಕೈಯಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನ ಯಾವ ರೀತಿ ಸಚಿವ ಸಂಪುಟ ಮಂತ್ರಿಮಂಡಲದಲ್ಲಿ ಅವರು ಹಂಚಿರ್ತಕ್ಕಂಥ ಇಲಾಖೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದರೆ ಕಾರ್ಯದಕ್ಷತೆ ಇದೆಯೇ, ಆ ದಕ್ಷತೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲಿಸಿ ಅವುಗಳ ನಡುವೆ ಹೊಂದಾಣಿಕೆಯನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನ ಈ ಒಂದು ನಮ್ಮ ಸಂವಿಧಾನದಲ್ಲಿ ಮುಖ್ಯಮಂತ್ರಿಯವರಿಗೆ ನೀಡಲಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಅವಧಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದ್ರೆ ಮುಖ್ಯಮಂತ್ರಿಗೆ. ತಾನು ಅವಧಿಗೆ ಮುಂಚೆ ಒಂದು ಪಕ್ಷ ಬಹುಮತ ಪಡೆದಿದ್ದರಿಂದ ಒಂದು ಪಕ್ಷದಲ್ಲಿ ಒಂದು ವೈಷಮ್ಯ ಒಡನಾಟ ಅಂತಕ್ಕಂಥದ್ದು ಉತ್ತಮವಾಗಿದೆ ಇರತಕ್ಕಂಥದ್ದು, ನೈಜತೆ ಇರದಂತಹ ಸಂದರ್ಭದಲ್ಲಿ ತಮ್ಮ ಪಕ್ಷವನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಒಂದು ಶಿಫಾರಸು ಮಾಡತಕ್ಕಂಥ ಅಧಿಕಾರ ಅಂತಕ್ಕಂಥದ್ದು ಈ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ರಾಜ್ಯಪಾಲರು ಮತ್ತು ಸಚಿವ ಸಂಪುಟ ನಡುವೆ ಒಂದು ಸಂಪರ್ಕ ಉತ್ತಮವಾಗಿರ್ತಕ್ಕಂಥ ಸಂಪರ್ಕ ಸೇತುವೆ ಇರ್ತಕ್ಕಂಥದ್ದು ಇದ್ದಾಗ ಮಾತ್ರ ಕಾರ್ಯವನ್ನು ದಕ್ಷತೆಯಿಂದ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯ. ಒಂದು ಪಕ್ಷ ಈ ಒಂದು ರಾಜ್ಯಪಾಲರ ನಡುವೆ ಮತ್ತು ಈ ಸಚಿವ ಸಂಪುಟದ ನಡುವೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಅಂದ್ರೆ ರಾಜ್ಯಪಾಲರು ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಅವುಗಳ ಒಂದು ಕಾರ್ಯದಕ್ಷತೆ ಬಗ್ಗೆ ಒಂದು ಏನ್ ಮಾಡ್ತಾರೆ ಅಧಿವೇಶನವನ್ನು ಕರೆಯುವುದು ಅಥವಾ ಅವುಗಳ ಬಗ್ಗೆ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಈ ರಾಜ್ಯಪಾಲರಿಗೆ ಇರುತ್ತೆ. ಅಷ್ಟೇ ಅಲ್ಲದೆ ರಾಜ್ಯಪಾಲರಿಗೆ ತಮ್ಮ ಸಲಹೆಗಾರರ ಮೂಲಕ ವಿವಿಧ ಹುದ್ದೆಗಳ ನೇಮಕಾತಿ ಮತ್ತು ಸದಸ್ಯರನ್ನ ಮಾಡ್ತಕ್ಕಂಥ ರಾಜ್ಯಪಾಲರ ಒಂದು ಅನುಮತಿಯ ಮೇರೆಗೆ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗೆ ಸಂಬಂಧಿಸಿದಂತಹ ನೇಮಕ ಮಾಡ್ತಕ್ಕಂತಹ ಸದಸ್ಯರ ನೇಮಕ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹೀಗೆ ರಾಜ್ಯ ಸರ್ಕಾರದ ಒಂದು ಮುಖ್ಯಸ್ಥನಾಗಿ ತನ್ನ ಕಾರ್ಯಕಲಾಪಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಒಂದು ಮುಖ್ಯಮಂತ್ರಿಯವರ ಪ್ರಮುಖವಾಗಿರ್ತಕ್ಕಂತಹ ಕೆಲಸ ಆಗಿರ್ತಕ್ಕಂಥದ್ದು. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ, ಒಬ್ಬ ಮುಖ್ಯಮಂತ್ರಿ ಅಂತಕ್ಕಂಥವನು ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಕ್ಕಂತಹ ತನ್ನ ಮಂತ್ರಿಮಂಡಲದ ಒಂದು ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಅಂತಕ್ಕಂಥವನು ರಾಜ್ಯದ ಮುಖ್ಯಸ್ಥನಾಗಿ ತನ್ನ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕಂತಂದ್ರೆ ಸಚಿವರ ಪಟ್ಟಿಯನ್ನು ಸಿದ್ಧಪಡಿಸುವುದಷ್ಟಲ್ಲದೆ ಅದನ್ನ ರಾಜ್ಯಪಾಲರ ಒಂದು ಶಿಫಾರಸಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಅದು ಆ ಸಚಿವರ ಅಂತಕ್ಕಂಥ ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಹಂಚತಕ್ಕಂಥದ್ದು ಅವುಗಳನ್ನು ಬದಲಾಯಿಸತಕ್ಕಂಥ ಅಧಿಕಾರ ಅಂತಕ್ಕಂಥದ್ದು ಮುಖ್ಯಮಂತ್ರಿಯವರಿಗೆ ಇರ್ತದೆ. ಅಷ್ಟೇ ಅಲ್ಲದೆ ಸಚಿವರ ಒಂದು ಸರ್ಕಾರಕ್ಕೆ ಸಚಿವರಂತ ತಮ್ಮ ನೀಡಿರ್ತಕ್ಕಂಥ ವಿವಿಧ ಇಲಾಖೆಗಳ ಖಾತೆಗಳನ್ನ ಸರ್ಕಾರದ ನಿಷ್ಠೆಯಿಂದ ಕಾರ್ಯದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲ ಎಂಬುದರ ಬಗ್ಗೆ ಒಂದು ಏನು ನೋಡ್ತಕ್ಕಂತಹ ಅದನ್ನ ಜವಾಬ್ದಾರಿ ಅವುಗಳ ಮೇಲೆ ಕಡಿವಾಣ ನಿಯಂತ್ರಣ ಆಗ್ತಕ್ಕಂಥ ಜವಾಬ್ದಾರಿಯನ್ನ ಒಂದು ಮುಖ್ಯಮಂತ್ರಿಯವರಿಗೆ ನಾವು ನೀಡಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸರ್ಕಾರದ ಮುಖ್ಯಸ್ಥನಾಗಿ ಒಬ್ಬ ನೀತಿ ನಿಯಮಗಳನ್ನ ನಿರೂಪಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಈತ ವಹಿಸಬೇಕಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲದೆ ಒಂದು ವಿವಿಧ ಇಲಾಖೆಗಳ ಒಂದು ಕಾರ್ಯದಕ್ಷತೆಯಿಂದ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅಂತಕ್ಕಂಥದ್ದು. ಒಂದು ಪಕ್ಷ ತಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಏನಾದರೂ ದಕ್ಷತೆ ಇಲ್ಲದ ಸಂದರ್ಭದಲ್ಲಿ ಅಥವಾ ತಪ್ಪು ಎಸಗಿದ ಸಂದರ್ಭದಲ್ಲಿ ಆ ಸದಸ್ಯನನ್ನ ಸಚಿವ ಸಂಪುಟದಿಂದ ತೆಗೆದುಹಾಕ್ತಕ್ಕಂತಹ ಕೆಲಸವನ್ನ ಈ ಒಂದು ರಾಜ್ಯಪಾಲರ ಶಿಫಾರಸಿನೊಂದಿಗೆ ವಜಾಗೊಳಿಸತಕ್ಕಂಥ ಅಧಿಕಾರ ಮುಖ್ಯಮಂತ್ರಿಯವರಿಗೆ ಇರ್ತದೆ. ಅಷ್ಟೇ ಅಲ್ಲದೆ ನಾವು ನೋಡ್ತಕ್ಕಂಥದ್ದು ಅವಧಿಗೆ ಮುಂಚೆ ವಿಧಾನಸಭೆಯನ್ನ ವಿಸರ್ಜನೆ ಮಾಡುವಂತಹ ಅಧಿಕಾರವನ್ನ ಈ ರಾಜ್ಯಪಾಲರಿಗೆ ಅಥವಾ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಕ್ಕಂಥ ಅಥವಾ ಸೂಚನೆ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಮುಖ್ಯಮಂತ್ರಿಯವರದು ಆಗಿರುತ್ತೆ. ಈ ಎಲ್ಲ ಒಂದು ಕಾರ್ಯದಕ್ಷತೆಯನ್ನ ನಾವು ನೋಡಿದಾಗ ಒಂದು ದಕ್ಷತೆಯಿಂದ ಒಂದು ಜವಾಬ್ದಾರಿತವಾಗಿರ್ತಕ್ಕಂತಹ ಸರ್ಕಾರದ ನೀತಿ ನಿಯಮಗಳ ಅನುಗುಣವಾಗಿ ಕಾರ್ಯವನ್ನ ನಿರ್ವಹಿಸತಕ್ಕಂಥ ಹೋಗ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಕೆಲಸ ಆಗಿರ್ತದೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಕಾರ್ಯಾಂಗದಲ್ಲಿ ರಾಜ್ಯಪಾಲರ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ಅಂತಕ್ಕಂಥದ್ದು ಆಗಿರುತ್ತೆ. ಒಂದು ಮುಖ್ಯಮಂತ್ರಿಯವರು ತನ್ನ ವಿವಿಧ ಇಲಾಖೆಗಳ ಒಂದು ಕಾರ್ಯಕ್ಷಮತೆಯನ್ನ ಪರಿಗಣಿಸುವುದು ಅಷ್ಟೇ ಅಲ್ಲದೆ ಅವುಗಳ ಮೇಲೆ ನಿಯಂತ್ರಣ, ನೈಜವಾಗಿರ್ತಕ್ಕಂತಹ ಕಾರ್ಯದಕ್ಷತೆಯನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದನ್ನ ನಾವು ಜವಾಬ್ದಾರಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇಷ್ಟು ನಮ್ಮ ಸಂವಿಧಾನದಲ್ಲಿ ಈ ಒಂದು ಮಂತ್ರಿಮಂಡಲದ ಜೊತೆಗೆ ಒಂದು ಮುಖ್ಯಮಂತ್ರಿಯರ ಕಾರ್ಯಗಳನ್ನ ನಾವು ನೋಡ್ತೇವೆ.
ಮಕ್ಕಳೇ, ಇದುವರೆಗೂ ನಾವು ಕಲಿತಿರೋ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನೀಡಿದ್ದೀವಿ. ಮಕ್ಕಳು ಅವುಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳನ್ನ ಒಂದು ಉತ್ತರವನ್ನು ಬರೆದುಕೊಂಡು ಬನ್ನಿ. ಮೊದಲನೇದಾಗಿರ್ತಕ್ಕಂಥದ್ದು ನೋಡೋಣ, ರಾಜ್ಯಪಾಲರ ಅರ್ಹತೆ, ಅಧಿಕಾರ ಮತ್ತು ಅವಧಿಯನ್ನ ವಿವರಿಸಿ. ಅದರ ಜೊತೆಗೆ ಎರಡನೇದಾಗಿರ್ತಕ್ಕಂಥದ್ದನ್ನ ನಾವು ಪ್ರಶ್ನೆ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಯರ ಬಗ್ಗೆ ಒಂದು ಟಿಪ್ಪಣಿಯನ್ನ ಬರೆಯಿರಿ. ಇಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ನೀವೆಲ್ಲರೂ ನಿಮ್ಮ ಶಿಕ್ಷಕರನ್ನು ಚರ್ಚಿಸಿ ಅವುಗಳಿಗೆ ಉತ್ತರವನ್ನ ಬರೆದುಕೊಂಡು ಬನ್ನಿ. ಹೀಗೆ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ ಕಾರ್ಯಾಂಗದ ಕೆಲಸಗಳಲ್ಲಿ ನಾವು ಕಾರ್ಯಾಂಗದ ನೋಡಿದಾಗ ರಾಜ್ಯಪಾಲರ ಪಾತ್ರ, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಪಾತ್ರವನ್ನು ನೋಡಿದಾಗ ಕಾರ್ಯಾಂಗದ ಒಂದು ಮುಖ್ಯಸ್ಥರಾಗಿರ್ತಕ್ಕಂತಹ ಒಂದು ರಾಜ್ಯ ಸರ್ಕಾರ ಮುಖ್ಯಸ್ಥರಾಗಿದ್ದ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಮಂತ್ರಿಮಂಡಲ ಅಂತಕ್ಕಂಥದ್ದು ತಮ್ಮ ಕೆಲಸವನ್ನು ಮಾಡ್ತಾ ಇದ್ರೆ ಅವುಗಳನ್ನ ಒಂದು ಜವಾಬ್ದಾರಿತವಾಗಿ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂಥ ನೋಡ್ತಕ್ಕಂಥ ಕೆಲಸ ಯಾರಾಗಿರ್ತಕ್ಕಂಥ ರಾಜ್ಯಪಾಲರು. ಆದ್ದರಿಂದ ಅವರು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದು ನೈಜವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥವ್ರು ಯಾರಾಗಿರ್ತಾರೆ? ಮುಖ್ಯಮಂತ್ರಿ